ನನ್ನ ಹೆಸರು ಇಮ್ರಾನ್ ಅಂದ್ಬಿಟ್ಟು ನಾನು ಆಟೋ ಚಾಲಕ ಕಾವೇರಿ ಸ್ಟ್ಯಾಂಡ್ ನಂದು ನಾನು 10 ವರ್ಷದಿಂದ ಆಟೋ ಚಾಲಕನಾಗಿ ವೃತ್ತಿ ಆರಂಭಿಸಿದ್ದೀನಿ ನಮ್ಮ ಪ್ರದೀಪ್ ಈಶ್ವರ್ ಶಾಸಕರಾಗಿ ನಮಗೆ 5,000 ಸಾವಿರ ಕೊಟ್ಟವ್ರೆ ಯಾವ ಎಮ್ ಎಲ್ ಎನೂ ಯಾವ ರಾಜಕಾರಣಿನೂ ನಮ್ಮ ಆಟೋ ಅವ್ರಿಗೆ ಗುರುತಿಸಿಲ್ಲ 5,000 ಸಾವಿರ ಕೊಟ್ಬಿಟ್ಟು ನಮಗೆ ಹೆಲ್ಪ್ ಮಾಡ್ಯವ್ರೆ ಅವ್ರಿಗೆ ಚೆನ್ನಾಗಿರ್ಬೇಕಂತ ದೇವರು ಆರೋಗ್ಯ ಆಯುಷು ಕೊಟ್ಬಿಟ್ಟು ಇನ್ನು ಜನಗಳಿಗೆ ಸೇವೆ ಮಾಡಿಬಿಟ್ಟು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿಗೆ ಒಂದು ಹೆಮ್ಮೆ ತರಬೇಕೆಂದ್ಬಿಟ್ಟು ನಾನು ಹೇಳ್ಕೊಡ್ತಾ ಇದ್ದೀನಿ ಸರ್. ಸುಮಾರು ಯಾವ ಎಮ್ ಎಲ್ ಎನೂ ಬಿಟ್ಟಿಲ್ಲ 10 ಆಂಬುಲೆನ್ಸ್ ಬಿಟ್ಟವ್ರೆ ಎಲ್ಲೋದ್ರೂ ಬರ್ತಾ ಇರ್ತದೆ. ಒಂದು ಫೋನ್ ಮಾಡಿದ್ರು ಸಾಕು, ನಾವು ಹಿಂದೆ ಸ್ಟಿಕ್ಕರ್ ಮೆತ್ತಿಸ್ಕೊಂಡು ನಾವು ಪ್ರಚಾರ ಮಾಡ್ತಾಯಿದ್ದೀವಿ. ಆಂಬುಲೆನ್ಸ್ ಅಮ್ಮ ಆಂಬುಲೆನ್ಸ್ ಅಂದ್ಬಿಟ್ಟು ಮೊನ್ನೆ ಬಾಗೇಪಲ್ಲಿಯಲ್ಲೂ ನೋಡಿದ್ವಿ ನಾವು. ಮೊನ್ನೆ ಆಕ್ಸಿಡೆಂಟ್ ಆಯಿತು, ಬಾಗೇಪಲ್ಲಿಯಲ್ಲೂ ಹೋಗೈತೆ. ಇಡೀ ರಾಜ್ಯಕ್ಕೆ ಒಂದು ಮಾದರಿ ಶಾಸಕರಾಗಿ ಕೆಲಸ ಮಾಡ್ತವ್ರೆ. ಅವ್ರ ಸಪೋರ್ಟ್ ನಮಗೆ ನಾವು ಇರ್ತೀವಿ ಸರ್. ಅದೇ ಕೆಲಸ ಅನ್ನೋದು ಸರ್. ಮನೆಗೆ ಹೋದ್ರೆ ಶಾಸಕ ಅನ್ಸ್ಕೊಳೋದು. ಸೊ ಎಲ್ಲೋ ಇದ್ಬಿಟ್ಟು ಹೈಟೆಕ್ ಬಿಲ್ಡಿಂಗಲ್ಲಿ ಕೂತ್ಕೊಂಡು ಬೆಂಗಳೂರಲ್ಲಿ ಕೂತ್ಕೊಂಡು ಅದೆಲ್ಲ ರಾಜಕೀಯ ಮಾಡೋದು. ಕಷ್ಟ ಸುಖ ಚಿಕ್ಕಬಳ್ಳಾಪುರಕ್ಕೆ ಬಂದುಬಿಟ್ಟು ಜನಗಳಿಗೆ ಕಷ್ಟ ಸುಖ ಹಂಚ್ಕೊಬೇಕು. 6 ಗಂಟೆಗೆ ಬರೋದು ನಮ್ಗೆ ತುಂಬ ಇದೈತೆ. ಬಂದುಬಿಟ್ಟು ನಮ್ಮ ಪ್ರಾಬ್ಲಮ್ ಕೇಳ್ತಾವ್ರಲ್ಲ ಮನೆ ಮಗನಾಗಿ, ಅದಕ್ಕೆ ನಮ್ಗೆ ತುಂಬ ಧನ್ಯವಾದಗಳು ಸರ್. 6 ತಿಂಗಳು ಪಾಪ ಇವಾಗೆ ಫಸ್ಟ್ ಬಂದೈತೆ. ಇನ್ನು ಒಂದು ಬಜೆಟ್ ಆಗೈತೆ. ನೆಕ್ಸ್ಟ್ ಬಜೆಟ್ ಬಂದಾಗ ನಮ್ಮ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಮಾಡ್ತಾರೆ, ನಮ್ಗೆ ನಂಬಿಕೆ ಐತೆ. ಇನ್ನು ಹೊಸಬ್ರು ಸ್ವಲ್ಪ ನೋಡಬೇಕು, ತಾಳ್ಮೆ ಇರಬೇಕು. ಇವಾಗ ಏನು ಮಾಡೋರು ಅಂದರೆ ಇನ್ನೂ 4 ವರ್ಷ ಟೈಮ್ ಐತೆ. ನೋಡಿರಿ, ಒಂದು ಮಾದರಿ ಜಿಲ್ಲೆ ಸಿಂಗಾಪುರ ಅಂತೂ ಮಾರೋಕ್ಕಾಗಲ್ಲ ಅಂತವ್ರೆ. ನಮ್ಮ ಚಿಕ್ಕಬಳ್ಳಾಪುರನೇ ಸಾಕು. ಚಿಕ್ಕಬಳ್ಳಾಪುರ ಮಾಡಿದ್ರೆ ಸಾಕು. ನಮಗೆ ನೆಮ್ಮದಿಯಿಂದ ಜೀವನ ನಡೆಸ್ಕೊಂಡು ಆಟೋ ಚಾಲಕರಿಗೆ ಹಾಗೂ ಬಡವ್ರ ಬಗ್ಗರಿಗೆ ಅವರು ಸಮಸ್ಯೆಗಳು ಕೇಳ್ಕೊಂಡ್ರೆ ಸಾಕು. ನಮ್ಗೆ ಹೈಟೆಕ್ಕು ಬೇಡ, ಏನು ಬೇಡ. ನಾವು ದುಡಿತೀವಿ, ನಾವು ತಿಂತೀವಿ. ಒಂದು ಫ್ಯಾಕ್ಟ್ರಿ ತರಬೇಕು. ಒಂದು 5,000 10,000 ಜನಗಳಿಗೆ ಒಂದು ಉದ್ಯೋಗ ಕೊಟ್ಟರೆ ಸಾಕು. ಒಂದು ಇಂಡಸ್ಟ್ರಿ ಏರಿಯಾ ಮಾಡಿದ್ರೆ ಸಾಕು. ನಮಗೆ ಯಾವುದು ಸಿಂಗಾಪುರು ಬೇಡ, ಮಲೇಷ್ಯಾನೂ ಬೇಡ, ಯಾವುದು ಬೇಡ ನಮಗೆ. ಇನ್ನು ನಾವು ನಿಮ್ಮ ಬೆಂಬಲಕ್ಕಿದ್ದೀವಿ. ಪ್ರದೀಪ್ ಸರ್ ಚೆನ್ನಾಗಿ ಕೆಲಸ ಮಾಡಿ ನೀವು ಇನ್ನೊಂದ್ಕಿಂತನೂ ಎಮ್ ಎಲ್ ಎ ಆಗಬೇಕು. ನಮ್ಮ ಕಷ್ಟ ಸುಖಗಳನ್ನು ಅರ್ಥ ಮಾಡ್ಕೊಬೇಕು. ನಮಸ್ತೆ ಚಿಕ್ಕಬಳ್ಳಾಪುರ ಆಯ್ತಲ್ಲ, ನೀವು ದಿನ ಬರಬೇಕು, ನಮ್ಮ ಸಮಸ್ಯೆ ಕೇಳಬೇಕಂತೂ ನಾನು ಕೇಳ್ಕೊತಾ ಇದ್ದೀನಿ. ನಮ್ಮ ಆಟೋ ಚಾಲಕರಿಗೆ ಹೆಲ್ಪ್ ಮಾಡಬೇಕು. ಯಾವ ಎಮ್ ಎಲ್ ಎನೂ ಹೆಲ್ಪ್ ಮಾಡಿಲ್ಲ, ಗುರುತಿಸಿಲ್ಲ. ಎಲ್ಲ ಮಾತುಗಳು ಹೇಳ್ತಾರೆ ಅಷ್ಟೇ. ನಮ್ಮ ಆಟೋ ಚಾಲಕರಿಗೆ ನಮಗೆ ಹೆಲ್ಪ್ ಮಾಡಬೇಕಂದು ನಾನು ಕೇಳ್ಕೊತಾ ಇದ್ದೀನಿ. ಪ್ರದೀಪ್ ಸರ್ ಬಗ್ಗೆ ಏನಪ್ಪ ನಿಮಗೆ 5,000 ಬಂತೇನಪ್ಪ? ಹ್ಞೂ ಸರ್ ಬಂತು. ಅದೇ ನಮ್ಮ ಸಿದ್ದರಾಮಯ್ಯ ಸಾಹೇಬರು 2 ಸಾವಿರ ಕೊಡ್ತಾವ್ರೆ. ನಮ್ಮ ಕಾಂಗ್ರೆಸ್ ಗೌರ್ಮೆಂಟು ಹೆಲ್ಪ್ ಮಾಡ್ತೈತೆ, ಎಲ್ಲ ಹೆಲ್ಪ್ ಮಾಡ್ತೈತೆ. ಪ್ರದೀಪ್ ಸರ್ ಬಗ್ಗೆ ಚೆನ್ನಾಗಿ ಹೇಳ್ತಾವ್ರೆ. ಇನ್ನೂ ಸ್ವಲ್ಪ ಮಾಡಿದ್ರೆ ಒಳ್ಳೆಯದು. ಒಂದು ಇಂಡಸ್ಟ್ರಿಯಲ್ ಏರಿಯಾ ತಂದರೆ ನಮಗೆಲ್ಲ ಅನುಕೂಲ ಆಗುತ್ತೆ. ಇದು ಮಾರುತ್ತೆ. ಈ ತಾಲೂಕು ಆಫೀಸಲ್ಲಿ ಲಂಚ ಯಾವುದೂ ಇಲ್ಲ, ಎಲ್ಲ ಚೆನ್ನಾಗಿ ನಡೀತಾ ಐತೆ.